ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಫ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಸಿಂಪಲ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸಂಜೆ ಹೊತ್ತು ಚಿಟಿ ಚಿಟಿ ಮಳೆ, ಈಚೆ ಎಲ್ಲೂ ಹೋಗೋಕ್ಕಾಗಲ್ಲ, ಆಯಿಲ್ ಕಮ್ಮಿ ಇರೋವಂಥ ರೆಸಿಪಿ ಸ್ನ್ಯಾಕ್ಸ್ಗಾಗಿ ಬೇಕು ಅನ್ನೋರಿಗೆ ಇದು ತುಂಬ ಒಳ್ಳೆಯ ರೆಸಿಪಿ. ಹಾಗಾದರೆ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಖಾರ ಕಡಲೆಪುರಿ ಮಾಡಲಿಕ್ಕೆ 2 ಲೀಟ್ರ್ ಕಡಲೆಪುರಿ, ಹಾಗೆ 1 ಕಪ್ ಒಣಕೊಬ್ಬರಿ ಸ್ಲೈಸ್ ಮಾಡಿಟ್ಟಿದ್ದೀನಿ, 6ರಿಂದ 7 ಒಣಮೆಣಸಿನ್ಕಾಯಿ, ಕಡಲೆಬೀಜ ಹುರ್ಗಡ್ಲೆ 50 ಗ್ರಾಮು, ಅರಿಶಿನ, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್, ಸಕ್ಕರೆ ಅರ್ಧ ಟೇಬಲ್ ಸ್ಪೂನ್, ಇಂಗು ಒಂದು ಸ್ವಲ್ಪ, ಹಾಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ 2 ಬಿಡಿಸಿಟ್ಟಿದ್ದೀನಿ. ಅಡುಗೆ ಎಣ್ಣೆ, ಪುಡಿ ಉಪ್ಪು ಕೂಡ ಬೇಕಾಗುತ್ತೆ. ಮೊದಲಿಗೆ ಒಂದು ಚಿಕ್ಕ ಬಾಣಲಿ ತೊಗೊಂಡು ಆ ಬಾಣಲಿಗೆ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಮಾಡಿ ಸಪ್ರೇಟ್ ಇಟ್ಕೊಳ್ಳಿ. ನಂತರ ಒಂದು ಬಾಣಲಿಲಿ ಎಣ್ಣೆ, ಒಂದು 20 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಯಲ್ಲಿ ಕಡಲೆ ಬೀಜನ ಫಸ್ಟು ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ಒಂದು 5ರಿಂದ 6 ನಿಮಿಷ ಆದ ತಕ್ಷಣ ಕಡಲೆ ಬೀಜ ತೆಕ್ಕೊಂಡು ನಂತರ ನೀವು ಸ್ಲೈಸ್ ಮಾಡಿಟ್ಟಿರೋಂಥ ಒಣಕೊಬ್ಬರಿನ ಫ್ರೈ ಮಾಡ್ಕೊಳ್ಳಿ. ಯಾವುದನ್ನು ಸೀರ್ಸಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಇದು ಒಂದು 3ರಿಂದ 4 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ಇದನ್ನು ಈಚೆ ತೆಕ್ಕೊಂಡು ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ಯಾವ್ದು ಬೇಕಾದ್ರೂ ಹಾಕ್ಬೋದು. ಒಣಮೆಣಸಿನ್ಕಾಯಿ ಒಂದು 5ರಿಂದ 6ನ ಫ್ರೈ ಮಾಡ್ಕೊಂಡು ತೆಕ್ಕೊಳ್ಳಿ. ನಂತರ ಹುರ್ಗಡ್ಲೆನ ಹಾಕಿ ಹುರ್ಗಡ್ಲೆನ ಫ್ರೈ ಮಾಡ್ಕೊಳ್ಳಿ. ಇದೊಂದು 4 ನಿಮಿಷ ಸಾಕಾಗುತ್ತೆ. ಫ್ರೈ ಮಾಡಿದ ನಂತರ ಆ ಹುರ್ಗಡ್ಲೆ ಈಚೆ ತೆಗೆದು ಉಳಿದಿರೋ ಎಣ್ಣೆಗೆ ಅಚ್ಕಾರದ ಪುಡಿ, ಅರಿಶಿನ, ಉಪ್ಪು ಹಾಗೆ ಸಕ್ಕರೆ, ಇಂಗು ಹಾಕಿ 2 ನಿಮಿಷ ಫ್ರೈ ಮಾಡಿ. 2 ನಿಮಿಷ ಫ್ರೈ ಮಾಡಿದ್ಮೇಲೆ ಕಡಲೆಪುರಿ ಹಾಕ್ಕೊಂಡು ಚೆನ್ನಾಗಿ ಖಾರ ಹೊಂದೋವಂಗೆ ಮಿಕ್ಸ್ ಮಾಡಿ. ಪುಡಿ ಉಪ್ಪು ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ, ಬಿಕಾಸ್ ಅಲ್ಲಿ ಅಚ್ಕಾರದ ಪುಡಿ ಒಗ್ಗರಣೆ ಮಾಡುವಾಗಲೂ ಹಾಕಿದ್ದೆ, ಕಡಲೆಪುರಿಲಿ ಕೂಡ ಇರುತ್ತೆ. ಸೊ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನೀವು ಹುರಿದಿಟ್ಟಿರೋವಂಥ ಹುರ್ಗಡ್ಲೆ, ಕಡಲೆಬೀಜ, ಒಣಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗರಿಗರಿಯಾದ ಮನೆಯಲ್ಲೇ ಈಸಿಯಾಗಿ ಮಾಡೋವಂಥ ಸ್ನ್ಯಾಕ್ಸ್ ರೆಸಿಪಿ ಖಾರ ಕಡಲೆಪುರಿ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ನಾವು ಫಸ್ಟ್ ತೆಗೆದಿಟ್ಕೊಂಡಿದ್ದಂಥ ಸಾಸಿವೆ ಒಗ್ಗರಣೆನ ಹಾಕಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ಸರ್ವಿಂಗ್ ಮಾಡ್ಕೋಬೋದು. ನಾನಿಲ್ಲಿ ಬಿಸಿ ಬಿಸಿ ಕಾಫಿ ಜೊತೆ ಕಡಲೆಪುರಿನ ಸರ್ವ್ ಮಾಡಿದ್ದೀನಿ. ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ವಿಡಿಯೋಗಳ ಜೊತೆ, ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಪ್ಲೀಸ್ ವೇಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ.